ಕರ್ನಾಟಕದ ಜನನೇ ನೋಡ್ತಾರೆ ನಿಮ್ಮನ್ನ, ಹಂಗಾಗಿ ಅವರು ನೋಡಿ ಅವ್ರಿಗೊಂದು ಹೆಲ್ಪ್ ಆಗಲಿ. ಸ್ನೇಹಿತರೆ ನಮಸ್ಕಾರ. ಮೇಡಮ್ಗೆ ಅವ್ರ ಹೆಸರು ಕಮಲ ಅಂತ. ಕಮಲ ಸತ್ಯನಾರಾಯಣ ಅಂತ. ನೀವು ಹೇಳಿ. ನನ್ನ ಹೆಸರು ಕಮಲ ಸತ್ಯನಾರಾಯಣ ಅಂತೇಳಿ. ಯೂಟ್ಯೂಬಲ್ಲಿ ನೋಡಿದೆ, ತರೀಕೆರೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಯೂಟ್ಯೂಬಲ್ಲಿ ನೋಡಿದೆ ನಾನು ಸರ್ದು, ಚೆನ್ನಾಗಾಯಿತು. ಮುಂಚೆ ಎಲ್ಲ ತುಂಬ ಪೇಯ್ನ್ ಬರೋದು 7 ವರ್ಷದಿಂದ. ಅದು ಡಾಕ್ಟರ್ ಹತ್ರ ಮಂಗಳೂರಲ್ಲಿ ತೋರಿಸ್ಕೊಂಡೆ, MRI ಸ್ಕ್ಯಾನಿಂಗ್ ಮಾಡಿದ್ರು. ಅದು ಟ್ಯಾಬ್ಲೆಟ್ಸ್ ತೊಗೊಂಡ ಕಡಿಮೆ ಆಗೋದು, ಆಮೇಲೆ ಮತ್ತೆ ಹಾಗೇ ಇರೋದು. ಮತ್ತು ಇನ್ನೊಂದ್ಸಲ ಆಯುರ್ವೇದಿಕ್ ಮಾಡಿಸ್ಕೊಂಡೆ, ಪಂಚಕರ್ಮ ಚಿಕಿತ್ಸೆ. ಅದರಲ್ಲಿ ಏನು ಸ್ವಲ್ಪನೂ ಕಡಿಮೆ ಆಗಿಲ್ಲ. ರಾಕೇಶ್ ಸರ್ದು ಯೂಟ್ಯೂಬಲ್ಲಿ ನೋಡಿದೆ, ಅದಕ್ಕೆ ಬಂದು ಇಲ್ಲಿ 2 ಸಲ ತೊಗೊಂಡೆ, ಸ್ವಲ್ಪ ಕಡಿಮೆ ಆಯಿತು. ಮತ್ತು 3ನೇ ಸಲ ಬಂದೆ, ಡಾಕ್ಟರ್ ನೋಡಿದ್ರು. ಅವ್ರು ಹೇಳಿದ ಡಯಟ್ ಎಲ್ಲ ಪಾಲಿಸಿ ಟ್ಯಾಬ್ಲೆಟ್ಸ್ ತೊಗೊಂಡೆ, ಕಡಿಮೆ ಆಯಿತು. 4ನೇ ಸಲ ತೊಗೊಂಡೆ, ಮತ್ತು ಟ್ರೀಟ್ಮೆಂಟು ಫುಲ್ ಹೋಯಿತು. ನನಗೆ ಒಂದು 10% ಇದೆ, 10% ಇದೆ. ಹಿಂಗೆ ತೊಗೊಂಡ್ರೆ ಹೋಗುತ್ತೆ ಅಂತ ನನಗೆ ಬರುತ್ತೆ. ಮತ್ತು ತುಂಬ ಡಯಟ್ ಇದು ವೆಯ್ಟ್ ಲಾಸ್ ಆಯಿತು. 9 kg 2 ತಿಂಗಳಿಗೆ ವೆಯ್ಟ್ ಲಾಸ್ ಆಯಿತು ನನಗೆ. 2 ತಿಂಗಳಿಗೆ 9 kg ಲಾಸ್ ಮಾಡಿಕೊಂಡೆ ನಾನು. ಫಸ್ಟು ಸ್ವಲ್ಪ ಕಡಿಮೆ, ಡಯಟ್ ಜಾಸ್ತಿ ಇಲ್ಲ, 2 ತಿಂಗಳು ಮಾಡಿಕೊಂಡೆ. ಬೆಳಿಗ್ಗೆ ಒಂದು ಟಿಫನ್ ಒಂದಿಲ್ಲ, ಜ್ಯೂಸ್ ಕೊಡೋದು, ಮಧ್ಯಾಹ್ನ ರಾತ್ರಿ ತೊಗೊಂಡೆ. ಅದಕ್ಕೆ ಇದು ಪೈನ್ ಕಡಿಮೆ ಆದ ತಕ್ಷಣ ಯೋಗಾಸನ ಮಾಡೋಕ್ಕೆ ಶುರುವಾದ. ಮುಂಚೆ ಕಲ್ತಿದ್ವಿ, ಪೈನ್ ಬರ್ತಾ ಇತ್ತಲ್ಲ, ಯೋಗ ಬಿಟ್ಟಿದ್ದೆ ನಾನು. ಆಗ ಈಗ ಇದ್ರ ಜೊತೆಗೆ ಯೋಗಾಸನ ಪೂರ್ತಿ ಬ್ಯಾಕ್ ಪೇನ್ ಯೋಗಾಸನ ಬ್ಯಾಕ್ ಮೇಲೆ ಮಾಡ್ತಾ ಇದ್ದೆ. ಕಡಿಮೆ ಆಯಿತು. ಬೆಳಗ್ಗೆ ಯೋಗ ಮಾಡಿ ಪ್ರಾಣಾಯಾಮ ಮಾಡ್ತೀನಿ, ಸ್ವಲ್ಪ ಧ್ಯಾನ ಮಾಡ್ತೀನಿ, ಕಡಿಮೆ ಆಯಿತು. ನನಗೆ ಚೆನ್ನಾಗಿ ಅನಿಸುತ್ತೆ ಇವಾಗ, ಹಗುರ ಅನಿಸುತ್ತೆ ಬಾಡಿ ಎಲ್ಲ. ಫುಲ್ ತೆಳ್ಳಾಗಿದೆಯಲ್ಲ, ಎಷ್ಟೋ ಸಣ್ಣ ಆಗಿದೆಯಲ್ಲ ನಾನು ಹೇಳ್ತಾರೆ ಬೇರೆಯವರು. ಅಂಡ್ ಮತ್ತು ಸೈಡ್ ಎಫೆಕ್ಟ್ ಇಲ್ವ ಅಂತ. ಇಲ್ಲ, ಸಣ್ಣ ಆಗಿದ್ರು ಅಷ್ಟು ಪೈನ್, ಕಾಲು ನೋವು ಏನು ನಿಂತ್ಕೊಳ್ಬೋದು ತುಂಬ ಹೊತ್ತು ಇವಾಗ. ಹಾಗಾಗಿ ತುಂಬ ಬೇಗ ಸಣ್ಣ ಆಗ್ಬಿಟ್ರೆ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಾರೆ. ಇಲ್ಲ, ಮನಸ್ಸು ಮಾಡೋದು ಮಾಡ್ಕೋಬಹುದು ಸಣ್ಣ ಆಗಿ ಫುಡ್ ಅಂತ ಮಾಡಿದ್ರು. ಏನಿಲ್ಲ, ಬಾಡಿನಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಅದನ್ನ ಸ್ಟೋರ್ ಆಗಿರುತ್ತೆ. ನಾವು ಹೊಟ್ಟೆ ಎಲ್ಲ ಹೋಗಿದೆಯಲ್ಲ, ಕರ್ಗೋಗಿದೆ. ಅಷ್ಟು ಬೇಗ ಇಷ್ಟೇ ಮುಖ ಸಣ್ಣ ಆಗಿದೆ, ಇಷ್ಟು ಬೇಗ ಸಣ್ಣ ಆಗ್ತಿರಲಿಲ್ಲ, ಇಷ್ಟೊಂದು ಆಗ್ಬೇಡಿ ಇಷ್ಟೊಂದು ಸಣ್ಣ ಅಂತ. ಹೆಲ್ತಿ ವೆಯ್ಟ್ ಲಾಸ್ ಇದು. ಯಾಕಂದ್ರೆ ಅವ್ರು ಹೇಳಿದ್ದು ಹೆಲ್ತಿ ವೆಯ್ಟ್ ಬರೀ ಫ್ಯಾಟ್ ಅಂತ ಹೋಗಿದೆ, ಮಸಲ್ಸ್ ಇದಾಗ್ತಿಲ್ಲ. ಇವಾಗ ನೀವು ಯೋಗ ಸ್ಟಾರ್ಟ್ ಮಾಡಿದ್ರಲ್ಲ, ಇವಾಗ ಮಸಲ್ಸ್ ಟೋನ್ ಅಪ್ ಆಗುತ್ತೆ. ಮಸಲ್ಸ್ ಸ್ವಲ್ಪ ಈಗ ಭುಜಂಗಾಸನ ಅದೆಲ್ಲ ಮಾಡ್ತಾ ಇದ್ರಲ್ಲ, ಮಸಲ್ಸ್ ಟೋನ್ ಅಪ್ ಆಗುತ್ತೆ. ಮತ್ತೆ ಸ್ವಲ್ಪ ಲೈಟ್ ಮಸಲ್ಸ್ ಬರುತ್ತೆ. ಇವಾಗ ಕೆಲಸ ಮಾಡ್ತಾ ಅದು ಇನ್ನೂ ಜಾಸ್ತಿ ಆಗುತ್ತೆ ಮಸಲ್ಸ್. ಭುಜಂಗಾಸನ ಮುಂಚೆ ಮಾಡಿದ್ರೆ ಆಗ್ತಿಲ್ಲ, ಫುಲ್ ಪೇನ್ ಬರೋದು. ಡಾಕ್ಟರ್ ಬೇಡ ಅಂತಿದ್ದು ಬೇರೆಯವ್ರು, ನೀನು ಪೇನ್ ಬಂದ್ರೆ ಮಾಡಬೇಡಿ ಅಂತ. ಈಗ ಫುಲ್ ಒಂದು 20-30 ಎಲ್ಲ ಮಾಡ್ತೀನಿ, ಅರ್ಧ ಗಂಟೆ ಯೋಗ ಮಾಡ್ತೀನಿ. ಸೂಪರ್, ಹಗುರ ಅನ್ಸುತ್ತೆ ಇವಾಗ ನನಗೆ. ಅದು ಮಾಡಿದ್ರೆ, ಯೋಗಾಸನ ಮಾಡಿದ್ರೆ ಬಾಡಿ ಹಗುರ ಆಗುತ್ತೆ. ಹೌದು. ಈಗ ಏನಾಗುತ್ತೆ, ಪೈನ್ ಇರುವಾಗ ನಾವು ಹೊರಗಡೆ ತೋರಿಸಿದಾಗ ಯೋಗಾಸನ ಮಾಡ್ತಿರ್ತೀವಿ. ಯೋಗಾಸನ ಬಿಟ್ಬಿಡಿ, ಮಾಡಬೇಡಿ ಅಂತಾರೆ. ಮತ್ತು ಯೋಗಾಸನ ಮಾಡುವಾಗ ಪೇಯ್ನ್ ಜಾಸ್ತಿ ಆಗುತ್ತೆ. ಕಾರಣ ಬಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವೀಕ್ನೆಸ್ಸು ಮತ್ತು ಕೆಟ್ಟ ಅಂಶಗಳು ಜಾಸ್ತಿ ಇರ್ತವೆ. ಅಂದರೆ ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಕೆಟ್ಟ ಕೊಬ್ಬು ಇರ್ಬೋದು, ಅಥವಾ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾರ್ಮೋನ್ ಇರ್ಬೋದು, ಈ ಥರ ಜಾಸ್ತಿ ಇರ್ತವೆ. ಆ ಥರ ಜಾಸ್ತಿ ಇರುವಾಗ ಆಬ್ವಿಯಸ್ಲಿ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಡಿಜೆನ್ರೇಟ್ ಸವಿಯುತ್ತೆ, ಡಿಸ್ಕ್ಗಳೆಲ್ಲ ಸವಿಯುತ್ತೆ. ಆ ಥರ ಸವಿಯುವಾಗ ನಮಗೆ ಲೈಕ್ ಆ ಟೈಮ್ಗೆ ನಾವು ಫುಡ್ ಮೇಲೆ ಫೋಕಸ್ ಮಾಡ್ದಂಗೆ, ಇನ್ನು ಯೋಗ ಮಾಡಿದರೆ ವೆಯ್ಟ್ ಲಾಸ್ ಆಗುತ್ತೆ, ಯೋಗ ಮಾಡಿದರೆ ಬ್ಯಾಕ್ ಪೇನ್ ಆಗುತ್ತೆ ಅಂತ ನಾವು ಮಾಡಿದಾಗ ಇನ್ನೂ ಬ್ಯಾಕ್ ಪೇನ್ ಅಗ್ರಿವೇಟ್ ಆಗುತ್ತೆ ಜಾಸ್ತಿ. ನಿಮ್ಗೆ ಅದೇ ಜಾಸ್ತಿ ಆಗಿದ್ದವಾಗ ಅವ್ರು ಹೇಳಿ ಸ್ಟ್ರಿಕ್ಟಾಗಿ ಹೇಳಿ ಮಾಡಲೇಬೇಕು ಅಂತೇಳಿ ಅದು ಮಾಡಿಕೊಂಡೆ ನಾನು. ಬಿಡಲಿಲ್ಲ, ಯೋಗಾಸನ ಮಾಡ್ತೀನಿ. ಆಮೇಲೆ ನಿಮಗೆ ಡಯಟ್ ಇಲ್ಲಿ ಬಂದು ಡಯಟ್ ಮಾಡಿ ವೆಯ್ಟ್ ಲಾಸ್ ಎಲ್ಲ ಮಾಡಿದ್ಮೇಲೆ ಅವಾಗ ನೀವು 3ನೇ ವಿಸಿಟ್ ಬಂದಾಗ ಯೋಗ ಸ್ಟಾರ್ಟ್ ಮಾಡಿದ್ವಿ ನಾವು ಅಲ್ವಾ? ಯೋಗ ವರ್ಗಕ್ಕೂ ಆಗ್ತಿರ್ಲಿಲ್ಲ, ದಿಂಬೆ ಬೇಕಾಗಿತ್ತು, ಸೋಪ ಮೇಲೆ ಬೇಕು, ದಿಂಬೆ ಬೇಕು, ಬೆಲ್ಟ್ ಹಾಕೊಂತ ಇದ್ದೆ ಮಾಡ್ಲಿಕ್ಕೆ. ಹೌದು. ಈಗ ಯೋಗ ಮಾಡ್ರಿ ಅಂತ ಅನ್ನೋದು, ಮಾಡಬೇಡ ಅಂತ ಅನ್ನೋದು ಒಂದು ಜನರಲ್ ಆಗಿ ಎಲ್ಲರಿಗೂ ಸೊಲ್ಯೂಷನ್ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಕಂಡೀಷನು, ಅವ್ರ ಬಾಡಿ ಸಿಚುವೇಶನ್. ಇವಾಗ ನಿಮಗೆ ಅಲ್ಲ, ಎಲ್ಲರಿಗೂ ಕೂಡ ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋರಿಗೆ ಫಸ್ಟ್ ಒಂದು 2 ವಿಸಿಟ್ ನಾವು ಏನು ಎಕ್ಸರ್ಸೈಸ್ ಹೇಳಲ್ಲ ಅವ್ರಿಗೆ, ಏನು ಯೋಗಾಸನೂ ಮಾಡಿಸೋದಿಲ್ಲ. ಯಾಕಂತಂದ್ರೆ ಬಿಕಾಸ್ ಅವ್ರಿಗೆ ವೀಕ್ನೆಸ್ ಇರುತ್ತೆ, ಕೆಟ್ಟದೆಲ್ಲ ಜಾಸ್ತಿ ಇರುತ್ತೆ, ಅವಾಗ ಅಗ್ರಿವೇಟ್ ಆಗುತ್ತೆ, ಪೇನ್ ಜಾಸ್ತಿ ಆಗಿಬಿಡುತ್ತೆ. ಫಸ್ಟ್ ಅದನ್ನ ಕಮ್ಮಿ ಮಾಡಬೇಕು. ಇನ್ಫ್ಲಮೇಷನ್, ಉರಿಭೂತ, ಜಾಯಿಂಟ್ಸಲ್ಲಿರೋದು, ಡಿಸ್ಕಲ್ಲಿರೋದೆಲ್ಲ ಕಮ್ಮಿ ಆದಮೇಲೆ ಅವಾಗ ಯೋಗಾಸನ ಅಡ್ವೈಸ್ ಮಾಡ್ತೀವಿ, ಎಕ್ಸರ್ಸೈಸ್ ಅಡ್ವೈಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸ್ಟ್ರೆಂಥನಿಂಗ್ ಆಗುತ್ತೆ. ಇವಾಗ ನಿಮಗೂ ಅದೇ ಥರ ಆಗಿದೆ. ಫಸ್ಟ್ನೇ ದಿನ ನಾವು ಯೋಗಾಸನ ಹೇಳಿಲ್ಲ, ನಾವು 3ನೇ ವಿಸಿಟ್ ಆದ್ಮೇಲೆ ಹೇಳಿದ್ವಿ. ಅವ್ರು ಸ್ಟ್ರಿಕ್ಟಾಗಿ ಮಾಡಲೇಬೇಕು ನೀವು ಅಂತ ಸ್ಟ್ರಿಕ್ಟಾಗಿ ಹೇಳಿದಾಗ ಅವಾಗ ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಇನ್ನೂ ಚೆನ್ನಾಗಿ ಬಾಡಿ ಟೋನ್ ಅಪ್ ಆಗ್ತಾ ಹೋಗಿದೆ. ವೆರಿ ಗುಡ್. ಸೊ ನೀವು ಮುಖ್ಯವಾಗಿ ಸ್ನೇಹಿತರು, ಇವ್ರಿಗೆ ಬ್ಯಾಕ್ ಪೇನ್ ಬರ್ತಿದ್ದು ಬಂದು ಇವ್ರದ್ದು ನಿಮ್ಗೆ ಹೇಳಿದ್ದೆ, ಇನ್ಸುಲಿನ್ ಹಾರ್ಮೋನ್ 127 ಹೋಗಿದೆ ಅಂತ. ಅದು ಅಷ್ಟಿರಂಗಿಲ್ಲ, ಡೆಫಿನೆಟ್ಲಿ ಅಷ್ಟಿರಂಗಿಲ್ಲ. ಯಾಕಂತಂದರೆ ಅದು ಎಲ್ಲ ಡಿಸ್ಕ್ನ ಸವಿಸ್ತಕ್ಕಂಥ ಹಾರ್ಮೋನ್. ಅದು ಜಾಸ್ತಿ ಆಗೋದೇ ಬಂದು ಟೀ, ಕಾಫಿ, ಹಾಲು, ಮೊಸರು, ಗೋಧಿ, ಮೈದಾ ಆ ಐಟಮ್ಸ್ಗಳಿಂದ. ಅವನ್ನೆಲ್ಲ ನೀವು ಬಿಟ್ಟಿದ್ದೀರಲ್ಲ ಹೆಂಗಿದ್ರು? ಕಂಪ್ಯೂಟರ್ ಸ್ಟಾಪ್ ಮಾಡ್ತೀವಿ. ಮುಂಚೆ ಹೆಂಗಿತ್ತು? ಅದನ್ನೆಲ್ಲ ಜಾಸ್ತಿ ತಗೊಂತ ಇದ್ರಾ? ಇಲ್ಲ, ತಗೊಂತ ಇದ್ದೆ ಮೀಡಿಯಮ್ ಆಗಿ.
ಕಂಪ್ಲೀಟಾಗಿ ಸ್ಟಾಪ್ ಮೈದಾ ಮಾಡಿದ್ದೀರಾ ಚಪಾತಿ ಇಡ್ಲಿ ದೋಸೆನೇ ತಿಂದಿರ್ಲಿಲ್ಲ, ಮನೆಯವ್ರು ಮಾಡ್ತಾ ಇರಲಿಲ್ಲ ಇಡ್ಲಿ ದೋಸೆ. ರೀಸೆಂಟಾಗ ನೋಡಿ ಫ್ಯಾಟಿ ಲಿವರ್ ಇತ್ತು ನಿಮಗೆ, ತುಂಬಾ ದಿನ ಆಯ್ತಿಲ್ಲ, ಇಲ್ಲಿ ಬಂದಿಂದ ತಗೊಂಡಿಲ್ಲ, ಮಾಡಿಲ್ಲ ನಾನು ಇಡ್ಲಿ ದೋಸೆ. ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀರಾ? ಹೆಸರು ಕಾಳು ದೋಸೆ ಕಡಲೆಕಾಳು ದೋಸೆ ಮಾಡ್ಕೋಬೋದು ಇನ್ಮೇಲೆ, ಬಟ್ ಕಂಪಲ್ಸರಿ ಏನಿಲ್ಲ. ಇವಾಗ ಏನು ಡಯಟ್ ಇಷ್ಟು ದಿನ ಹಿಡಿದ್ರು ಅದೇ ಡಯಟ್ ಹಿಡಿದ್ರೆ ನಿಮ್ಗೆ ಯಾವ ಶುಗರ್ ಬರಲ್ಲ, ಕೊಲೆಸ್ಟ್ರಾಲ್ ಬರಲ್ಲ, BP ಬರಲ್ಲ, ಸ್ಟ್ರೋಕ್ ಆಗಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗಲ್ಲ. ನೋಡಿ ಮೇಯ್ನ್ ಪ್ರಾಬ್ಲಮ್ ಇದು ಇನ್ಸುಲಿನ್ ಹಾರ್ಮೋನ್. ಇದು ನೋಡಿ 127 ನಾರ್ಮಲಿ ಬಂದು ಫಂಕ್ಷನಲ್ ವ್ಯಾಲ್ಯೂ ಬಂದು ಲೆಸ್ ದೆನ್ 4 ಇರಬೇಕು, ಅಥವಾ ಈ ನಾರ್ಮಲ್ ವ್ಯಾಲ್ಯೂ ಎಲ್ಲ ಕಡೆ ಹೇಳೋದು 23ಯಲ್ಲಿ 127 ಇದನ್ನು ನಾನು ನಿಮಗೆ ಫಸ್ಟ್ ಕಮ್ಮಿ ಮಾಡಬೇಕಾಯಿತು. ಇದನ್ನು ಕಮ್ಮಿ ಮಾಡೋದು ಬಿಟ್ಬಿಟ್ಟು ನೀವು ಫಿಸಿಯೋಥೆರಪಿ ಮಾಡಿದ್ರೆ ಇದಾಗುತ್ತೆ, ಅಥವಾ ಬೇರೆ ಏನೋ ಮಾಡಿದರೆ ಆಗುತ್ತೆ, ನೀವು ತೋರಿಸಿರಲ್ಲ ಬೇರೆ ಕಡೆ ಎಲ್ಲ. ಸೊ ಅದೆಲ್ಲ ಸೊಲ್ಯೂಷನ್ ಯಾಕೆ ವರ್ಕ್ ಆಗಿಲ್ಲ ಅಂತ ಅಂದರೆ ಇದೇ ಕಾರಣಕ್ಕೆ ವರ್ಕ್ ಆಗಿಲ್ಲ. ಇದೇ ಮೇನ್ ರೂಟ್ ಕಾಸ್. ಇದನ್ನು ನಾವು ಕಮ್ಮಿ ಮಾಡಬೇಕು ಫಸ್ಟು. ಆಮೇಲೆ ಮುಂಚೆ ಏನೇನು ಎಲ್ಲೆಲ್ಲಿ ಪೇನ್ ಬರ್ತಾ ಇತ್ತು ನಿಮಗೆ ಅವಾಗ? 7 ವರ್ಷದಿಂದ ಸೊಂಟದಿಂದ ಕಾಲು ತನಕ ಪೇನ್ ಬರ್ತಾ ಇತ್ತು. ಪೇನ್ ಇತ್ತು, ಮೂಳೆ ಒಳಗಡೆ ನೋವು, ಇದು ಕೂರಕ್ ಆಗ್ತಿರ್ಲಿಲ್ಲ, ಗಟ್ಟಿಂದ ಕೂರಕ್ ಆಗ್ತಿರ್ಲಿಲ್ಲ. ಒತ್ತಿದ್ರೆ ನೋವು ಬರೋದು ಗಟ್ಟಿನ ಮೇಲೆಲ್ಲ. ಕಡಿಮೆ ಆಗಿದೆ. ಜುಮ್ ಅಂತ ಹೇಳಿ ಅದು ಸಂಸಾರ ಇದು ಮುಟ್ಕೊಂಡ್ರೆ ಏನು ಗೊತ್ತಾಗ್ತಿರ್ಲಿಲ್ಲ, ಅದೆಲ್ಲ ಮುಕ್ಕಲ್ಲಿ ಹೋಯ್ತಾ ಅದು ಕಡಿಮೆ ಆಗಿದೆ, ಫುಲ್ ಹೋಗಿದೆ. ವೆರಿ ಗುಡ್. ಸೊ ಇವಾಗೆಲ್ಲ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಿ? ಈಗ ಮುಂಚೆಯಿಂದ ಮಾಡ್ತೀನಿ, ಈಗ ತುಂಬಾ ಎಲ್ಲ ಕೆಲಸ ಮಾಡ್ತೀನಿ. ಬಾಣಂತನ ಬಾಣಂತನ ಕೆಲಸದವರು ಇರ್ಲಿಲ್ಲ, ಮಾಡಿದ್ದೆ ಅವಾಗೆಲ್ಲ. ಅಂದ್ರೆ ಮನೆ ಕೆಲಸ ಸಿಕ್ಲಿಲ್ಲ ಅವಾಗ, ಮಗುಗೆ ಎಲ್ಲ ಮಾಡ್ತೇವೆ, ಬಾಣಂತನ ಎಲ್ಲ ಕೆಲಸ ಮಾಡಿದ್ದೆ. ವೆರಿ ಗುಡ್. ಸರ್ ನಿಮ್ಮ ಅನುಭವ ಅವ್ರು ನೋಡಿ ಅನಿಸುತ್ತೆ ಸರ್? ಆಕ್ಟಿವ್ ಆಗಿದ್ದೀನಿ. ಎಲ್ಲಾದ್ರೂ ಹೊರಗಡೆ ಹೋದ ಗಟ್ಟಿ ಮೇಲೆ ಬಸ್ ಸ್ಟ್ಯಾಂಡ್ ಎಲ್ಲಿ ಕೂತ ಕೂರಕ್ ಆಗ್ತಿರ್ಲಿಲ್ಲ ಅಂತ ಹೋಗ್ತೀನಿ. ಹೌದು ಸರ್. ಮತ್ತೆ ಅವರು ಸೇಮ್ ಡಯಟ್ ಮಾಡ್ತಾರಲ್ಲ, ಅದನ್ನ ನಿಮಗೂ ಕೊಡ್ತಾರಾ? ಇಲ್ಲ, ಕೊಡು ಅಂತಾರೆ, ಜ್ಯೂಸ್ ಕೊಡು ಅಂತ ಎಲ್ಲಾದ್ರೂ ಹೋಗಿರ್ತಾರಲ್ಲ, ಅವಾಗ ಕೊಡಿ ಸರ್ಗು. ನೀವೇನು ಜ್ಯೂಸ್ ಕುಡಿತೀರ ಬೂದುಗುಂಬಳಕಾಯಿ ಅಲ್ಲ, ಅದು ಸ್ವಲ್ಪ ಅವಾಗ ಅವ್ರಿಗೂ ಬಾಡಿ ಕ್ಲೀನ್ ಆಗುತ್ತೆ. ಯಾಕಂದ್ರೆ ಹ್ಯೂಮನ್ ಬಾಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಅದು ಮಾಡ್ಬೋದು. ಇವಾಗ ಆಕ್ಟಿವ್ ಆಗಿದ್ದಾರೆ ಸರ್ ಓವರಾಲ್? ಇವಾಗೆಲ್ಲ ಫಾಸ್ಟ್ ಕ್ವಿಕ್ ಮಾಡ್ತಾರೆ. ಮುಂಚೆ ಸುಸ್ತಾಗೋದು, ಯೋಗ ಮಾಡಿದ ತಕ್ಷಣ ಹೋಗ್ತೀನಿ, ಸ್ವಲ್ಪ ಕೂತ್ಕೊಂಡು ಒಂಚೂರು ಒಂದೆರಡು ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿದ ತಕ್ಷಣ ಕೆಲಸಕ್ಕೆ ಹೋಗ್ತೀನಿ ಬೆಳಿಗ್ಗೆ. ಡೈಲಿ ರೆಗ್ಯುಲರ್ ರೂಟೀನ್ ಬೆಳಿಗ್ಗೆ ಸೂಪರ್. ಅದು ಅದರಿಂದ ಮನಸ್ಸು ಸ್ವಲ್ಪ ಕಾಮ್ ಆಗಿರುತ್ತೆ, ದೇಹನೂ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಓಕೆ. ಸೊ ಇದು ಆಮೇಲೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಯೂಟ್ಯೂಬ್ ಪ್ರೇಕ್ಷಕರಿಗೆ ನೋಡ್ತಾ ಇದ್ದಾರೆ, ಯಾಕಂದ್ರೆ ನೀವು ಅಷ್ಟು ದೂರದಿಂದ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರೋದು. ಯೂಟ್ಯೂಬ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ನಮ್ಮ ಇದೇನು ನಂಬಿಕೆ ಬರುತ್ತಾ ಅಂತ ಅನ್ನಿಸ್ತಾ? ಏನು ಇದು ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಇದೊಂಥರ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡವ್ರು ಹೇಳ್ದಂಗೆ ಡಯಟ್ ಪಾಲಿಸಿದ್ರೆ ಒಂಥರ ಮಿರಾಕಲ್ ಹಂಗೆ ಕಡಿಮೆ ಆಗಿದೆ ಹೇಳ್ತೀನಿ. ಅವ್ರು ಹೇಗೆ ಅಷ್ಟು ದೂರ ಹೋಗ್ತಿರಲ್ಲ ತೋರಿಸ್ಕೊಳಕ್ಕೆ, ಅದು ಏನು ಸೈಡ್ ಎಫೆಕ್ಟ್ ಅಂತಾರೆ, ಇದು ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ಕಡೆ ಸಿಗೋ ಮೆಡಿಸಿನ್ಸ್ ಇವು, ಕ್ಯಾಲ್ಸಿಯಮ್ಮು, ವಿಟಮಿನ್ಸು, ಮಿನರಲ್ಸ್ ಅವೇ ಜಾಸ್ತಿ, 99% ಅವೇ ಯೂಸ್ ಮಾಡೋದು. ಬಂದೊಂದ್ಸಲ ತೋರಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ, ಬೇರೆಯವ್ರಿಗೆ ಅದು ಅನುಭವ ಆದ್ಮೇಲೆ ಅದು ಟ್ರೀಟ್ಮೆಂಟ್ ತಗೊಂಡು ಕಡಿಮೆ ಆದ್ಮೇಲೆ ಖುಷಿ ಅನ್ಸೋದು ಆಗಿದೆ. ಹೌದು. ನೀವೇನಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಇಷ್ಟು ದೂರ ಬಂದು ತೋರಿಸ್ಕೊಂಡಿದ್ದು ಕಡಿಮೆ ಆಗಿದೆಲ್ಲ, ಖುಷಿಯಾಗಿ ಬಿಡೋದು ಸರ್. ಬಂದು ಬೆಳಿಗ್ಗೆಯಿಂದ ಇದ್ದು ಕರ್ಕೊಂಡೋಗಿ ನಿನ್ಗೆ ಚೆನ್ನಾಗಾದ ಸೈ ಅಂತ ಖುಷಿ ಪಡ್ತಾರೆ ಅವರು. ಫಸ್ಟ್ ನೋಡಿದ್ದು ನೀವೇನಾ ಯೂಟ್ಯೂಬಲ್ಲಿ ನಾನೇ ನೀವು ನೋಡಿ ಸರ್ ಹೇಳಿದ್ರು ಇಲ್ಲಿಗೆ ಹೋಗಿ ಜಾಗ ಕರ್ಕೊಂಡು ಹೋಗ ಅಂತ. ಹೌದೌದು. ತೋರಿಸಿದಾರೆ, ಕೇಳತ್ತರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಂಡು ಹೋಗ್ಲಿಲ್ಲ ಅದು ಅಲ್ಲೇ. ಅದು ಯಾಕಂದ್ರೆ ಈಗ ನೋಡಿ ಇಷ್ಟು ಡ್ಯಾಮೇಜ್ ಆಗಿರುವಾಗ ಅದನ್ನ ಡ್ಯಾಮೇಜ್ ಬಂದಿರೋದೇ ಫುಡ್ಡಿಂದ. ಆ ಫುಡ್ಡಿಂದನೇ ತೆಗಿಬೇಕು. ಅಂದ್ರೆ ಯಾವ ಬಾಡಿಗೆ ಆಪೋಸಿಟ್ ಹೋಗಿದೆ ಆ ಫುಡ್ ಅವಾಯ್ಡ್ ಮಾಡಲೇಬೇಕು. ನಾವು ಹೇಳ್ತೀವಿ ಯೂಟ್ಯೂಬ್ನ ಎಲ್ಲ ಯೂಟ್ಯೂಬ್ ನೋಡೋರಿಗೂ ಎಲ್ಲ ಹೇಳ್ತೀವಿ, ಇಷ್ಟು ಮಿನಿಮಮ್ ಡಯಟ್ ಇದೆ, ಮಾಡೋಕ್ಕೇನು ಕಷ್ಟ ಇಲ್ಲ ನಿಮಗೆ. ಲಾಸ್ಟ್ ಒಂದು 4-5 ತಿಂಗಳಿಂದ ಮಾಡ್ಕೊಂಡ್ ಬಂದಿದ್ದೀರಾ? ಯಾವ್ದಾರು ಕಷ್ಟ ಇದೆಯಾ ಅದು ಡಯಟ್ ಮಾಡೋದು? ಯಾವ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಏನು ಕಷ್ಟ ಇರಲ್ಲ, ಆಮೇಲೆ ಮಾಡ್ಬೋದು. ಆ ಡಯಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಟ್ರೀಟ್ಮೆಂಟ್ ತೊಗೊಳೋದೇ ವೇಸ್ಟು, ಸುಮ್ಮನೆ ದುಡ್ಡು ವೇಸ್ಟ್ ಅದು. ಯಾಕಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಜೆಕ್ಷನ್ ಕೊಟ್ಟು ಸಪೋರ್ಟಿಂಗ್ ಬೇಕಾದ್ರೆ ನ್ಯೂಟ್ರಿಷನ್ ಬೇಕು ಬಾಡಿಗೆ. ನಾವು ಹೋಗಿ ಮತ್ತೆ ಮನೆಗೆ ಹೋಗಿ ಹಾಲು ಟೀ ಕಾಫಿ ಎಲ್ಲ ಕುಡಿದ್ರೆ ನ್ಯೂಟ್ರಿಷನ್ ಬರುತ್ತೆ ಅಂತ, ಅದು ಇನ್ನೂ ಬಾಡಿ ಡ್ಯಾಮೇಜ್
ಎತ್ತಂ ಬಿಡ್ತಿದ್ದೆ, ಬಿಡಿ ನೀವು ಜ್ಯೂಸ್ ಕುಡಿಬೇಡಿ, ಬೇರೆ ಹೇಳ್ತೀರ ಸಣ್ಣ ಆಗಿದ್ದೀರ ನೋಡಕ್ಕಾಗಲ್ಲ, ಅದು ಸೈಡ್ ಎಫೆಕ್ಟ್ ನೋ 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 ಇವಾಗ ಇದಿರಲ್ಲ ನೀವು, ಇದು ಪರ್ಫೆಕ್ಟ್ ನಿಮ್ಮ ಹೈಟಿಗೆ ಕರೆಕ್ಟ್ ವೆಯ್ಟ್ ಇದೆ. ಭಗವಂತ ಇಷ್ಟೇ ಇರ್ಬೇಕಂತ ಇಟ್ಟಿದ್ದು, ಬಟ್ ನಾವು ಎಕ್ಸ್ಟ್ರಾ ಮಾಡ್ಕೊಂಡ್ಬಿಟ್ಟಿದ್ವಿ, ಒಂದು 10 kg ಎಕ್ಸ್ಟ್ರಾ ಇತ್ತು. ಇವಾಗ 10 kg ಇಳಿದಿದೆ, ಇದು ನಾರ್ಮಲ್ ಇದು. ಬೇರೆಯವ್ರಿಗೆ ನೋಡಿ, ಇವಾಗ ಎಕ್ಸಾಂಪಲ್ ಹಿಂಗ್ ನೋಡಿದ್ರೆ ದಪ್ಪ ಆದಾಗ ಏನೋ ಆರೋಗ್ಯ ಹೋಯ್ತೇನೋ ಅಂತ ಅನ್ಸುತ್ತೆ, ಇಷ್ಟಿರೋದು ಕಡಿಮೆ ಆದ್ರೆ ಅವ್ರಿಗೂ ಆರೋಗ್ಯ ಹೋಯ್ತೇನೋ ಅಂತ ಅನ್ಸುತ್ತೆ. ಚೇಂಜಸ್ ಇರುವಾಗ ಯಾವತ್ತು ಗೊತ್ತಾಗುತ್ತೆ ಇವಾಗ ಯಾವ ತರ ವೆಯ್ಟ್ ಲಾಸ್ ಮಾಡ್ಕೊಂಡು, ನಮ್ದು ವೆಯ್ಟ್ ಲಾಸ್ ಆಗಲ್ಲ, ನೀವ್ ಯಾಕೆ ಮಾಡ್ಕೊಂಡಿದ್ದು ಇಷ್ಟೊಂದು ಹೆಂಗಾಯ್ತು ಅಂತ ಕೇಳ್ತಾರೆ ಬೇರೆಯವರು. ಇದು ನಾರ್ಮಲ್, ಇದು ನಾರ್ಮಲ್, ಇದು ನಾರ್ಮಲ್. ನಿಮ್ಗೆ ವೆಯ್ಟು ಇವಾಗ ಇರೋದು ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಇವಾಗ ಇರೋದು ಕರೆಕ್ಟ್. ಹಂಗ್ ಮತ್ತೆ ಅದೊಂದೇ ಅಲ್ಲ, ಈಗ ಅನಾರೋಗ್ಯ ಆಗಿದೆ ಅಂದ್ರೆ ನಮ್ ಸಿಂಪ್ಟಮ್ಸ್ ಗೊತ್ತಾಗಬೇಕಾದ. ಮುಂಚೆ ಆಕ್ಟಿವ್ ಆಗಿದ್ನೋ ಇವಾಗ ಆಕ್ಟಿವ್ ಆಗಿದ್ದೀನೋ, ಮುಂಚೆ ನನಗೆ ಪೈನ್ ಬರ್ತಿತ್ತು ಇವಾಗ ಪೈನ್ ಬರ್ತಿದ್ಯೋ, ಆಯ್ತಾ, ಮುಂಚೆ ನನ್ನ ದೇಹ ಯಾವ ತರ ಇತ್ತು ಇವಾಗ ಯಾವ ತರ ಇದೆ. ಮಲಗಕ್ಕೂ ಆಗ್ತಿಲ್ಲ ನನಗೆ, ಒಂದು ದಿಂಬು ಹಾಕೊಂಡು ಕಾಲು ಇದಾಗೋದು, ಕಾಲ್ ಮೇಲೆ ಅದ್ರ ಮೇಲೆ ಮಲಗ್ತಿದ್ದೆ, ಅದು ತುಂಬಾ ಪೈನ್ ಬರೋದು, ಹಿಂದ್ಗಡೆ ಸೆಳೆಯೋದು ರಾತ್ರಿ. ಸೊ ಅವಾಗ ಅನಾರೋಗ್ಯವಾಗಿತ್ತು ಬಾಡಿ ಆ ವೆಯ್ಟ್ ಅಲ್ಲಿ, ಇವಾಗ ಆರೋಗ್ಯವಾಗಿದೆ. ಅಂದ್ರೆ ಇದು ಐಡಿಯಾ, ನಾವೇ ನಮ್ಮ ಬಾಡಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಂದು ನೇಚರ್. ಆ ನೇಚರ್ ತಕ್ಕನಾಗಿ ಇದ್ಬಿಟ್ರೆ ಸಾಕು. ಬೇರೆಯವರು ಸಣ್ಣ ಆದ್ರೂ ಕೇಳ್ತಾರೆ, ದಪ್ಪ ಆದ್ರೂ ಕೇಳ್ತಾರೆ, ಎದುರಿಸ್ತಾರೆ, ಅವರೇ ವಿಜ್ಞಾನಿಗಳ ತರ ಆಡ್ತಾರೆ, ಅದೆಲ್ಲ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ನಾವು. ಸೊ ಇವಾಗ ಏನಿದ್ರೆ ದಿಸ್ ಇಸ್ ಪರ್ಫೆಕ್ಟ್. ಹೇಳ್ತಾ ಇರ್ತೀನಿ ನಾನು, ಮೆಡಿಸಿನ್ ಆಗಿದೆ ಅಂತ ತಗೊಂಡು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ. ಒಂದು ನೀವು ಹೆಂಗೆ ಹೇಳ್ತೀರ ಅದೇ ತರ ಒಂದು ಕರ್ನಾಟಕದ ಜನನೇ ನೋಡ್ತಾರೆ ನಿಮ್ಮನ್ನ, ಹಂಗಾಗಿ ಅವರು ನೋಡಿ ಅವ್ರಿಗೊಂದು ಹೆಲ್ಪ್ ಆಗಲಿ. ಸುಮ್ಮನೆ ಅನಾವಶ್ಯಕವಾಗಿರ್ತಕ್ಕಂಥದ್ದು ಏನೋ ತಗೊಂಡು ದುಡ್ಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ. ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗಿದ್ದೀವಿ. ಹೌದು. ಆಮೇಲೆ ಶುಗರ್ ಬೇರೆ ಬರಂಗಿತ್ತು, ಲಿವರಲ್ಲಿ ಫ್ಯಾಟ್ ಇತ್ತು, ಎಲ್ಲ ಹೋಗಿದೆ. ಇವಾಗ ಪರ್ಫೆಕ್ಟ್ ಆಗಿದೆ. ಬ್ಲಡ್ ರಿಪೋರ್ಟ್ ಇವತ್ತು ಕಿಡ್ನಿ ಲಿವರ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಎವ್ರಿ ಟೈಮ್ ಮಾಡ್ತೀರಾ, ಯಾವಾಗಲೂ ಚೆನ್ನಾಗಿದೆ ನಿಮ್ದು. ಅವಾಗಿಂದ ನಾನು ಇದು ಮಾಡೋಣ. ತುಂಬ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.